ವೆಲ್ಕಮ್ ಬ್ಯಾಕ್ ಟು ರಾಗ ಲರ್ನಿಂಗ್ಸ್. ಆ್ಯಸ್ ಯೂಶ್ವಲ್ ನಮ್ಮ ಕ್ಲಾಸಸ್ಸಲ್ಲಿರೋಂಗೆ ರೆಗ್ಯುಲರ್ ಆಗಿ ಇವತ್ತು ನ್ಯೂ ಚಾಪ್ಟರ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಕ್ಯಾಲೆಂಡರ್ ಟಾಪಿಕ್. ಬಿಫೋರ್ ದ್ಯಾಟ್ ನಮ್ಮ ಕ್ಲಾಸಲ್ಲಿ ರೆಗ್ಯುಲರ್ ಆಗಿರೋ ಪ್ಯಾಟ್ರನ್ನ ಫಾಲೋ ಮಾಡೋಣ. ಫಸ್ಟು ವೊಕ್ಯಾಬ್ಯುಲರಿ, ನೆಕ್ಸ್ಟ್ ಇಡಿಯಮ್ ಆಫ್ ದ ಡೇ, ಆಮೇಲೆ ಆ್ಯಕ್ಚುಯಲ್ ಕಾನ್ಸೆಪ್ಟ್ಸು. ವೊಕ್ಯಾಬ್ಯುಲರಿ ನೋಡೋಣ ಇವತ್ತು. ಫಸ್ಟು ವರ್ಡ್ ಯಾವುದಪ್ಪ ಅಂದರೆ ಕೌಂಟರ್ ಫೇಟ್. ಸೆಕೆಂಡ್ ಯಾವುದು ಅಂದರೆ ಎನ್ಫ್ರಾಂಚೈಸ್. ಓಕೆ, ಕೌಂಟರ್ ಫೇಟ್ ಅಂದರೆ ಅದ್ರ ಮೀನಿಂಗ್ ನಾಟ್ ಜೆನ್ಯೂನ್ ಬಟ್ ಕಾಪಿಡ್ ಸೊ ದ್ಯಾಟ್ ಇಟ್ ಲುಕ್ಸ್ ಲೈಕ್ ದ ರಿಯಲ್ ಥಿಂಗ್. ಅಂದರೆ ನೋಡೋಕ್ಕೆ ಒರಿಜಿನಲ್ ಥರನೇ ಇರುತ್ತೆ ಬಟ್ ಅದು ಒರಿಜಿನಲ್ ಆಗಿರಲ್ಲ, ಅದನ್ನು ಕಾಪಿ ಮಾಡಿರ್ತಾರೆ ಅದ್ರ ಥರ ಕಾಣಿಸೋ ಥರ. ಸೊ ಅದಕ್ಕೆ ನಾವೇಂತೀವಿ ಕೌಂಟರ್ ಫೇಟ್ ಅಂತೀವಿ. ಅದಕ್ಕೆ ಕನ್ನಡದಲ್ಲಿ ನಕಲಿ ಅಥವಾ ಕೃತಕ ಅಂತ ಹೇಳ್ತಾರೆ. ಸಿನಾನಿಮ್ ಏನಪ್ಪ ಅದಕ್ಕೆ ಅಂತಂದರೆ ಫೇಕ್, ಫಾಲ್ಸ್, ಫಾರಿನ್, ಇಮಿಟೇಷನ್, ಸ್ಟಿಮ್ಯುಲೇಟೆಡ್, ಈ ಥರ ಮೀನಿಂಗ್ ಬರುತ್ತೆ ಸಿನಾನಿಮ್ಗೆ. ಆ್ಯಂಟೋನಿಮ್ಗೆ ಆ್ಯಕ್ಚುಯಲ್ಲು, ಫ್ಯಾಕ್ಚುಯಲ್, ಜೆನ್ಯೂನ್, ಹಾನೆಸ್ಟ್, ರಿಯಲ್ ಅಂದರೆ ಟ್ರುತ್ ಅಥವಾ ರಿಯಲ್ ಅನ್ನೋದಕ್ಕೆ ಏನೇನು ಸಿಮಿಲರ್ ಮೀನಿಂಗ್ ಬರುತ್ತಲ್ಲ ಅದೆಲ್ಲ. ನಕಲಿ ಅಥವಾ ಕೃತಕ ಅನ್ನೋದಕ್ಕೆ ಆಪೋಸಿಟ್ ಏನು ರಿಯಲ್ ಅನ್ನೋ ಥರ. ಸೊ ಅದಕ್ಕೆ ಏನೇನು ಮೀನಿಂಗ್ ಬರುತ್ತಲ್ಲ ಅದೆಲ್ಲ ಅದ್ರ ಆ್ಯಂಟೋನಿಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ವರ್ಡ್ ಯಾವುದು ಅಂದರೆ ಎನ್ಫ್ರಾಂಚೈಸ್ ಅಂತ. ಎನ್ಫ್ರಾಂಚೈಸ್ ಅಂದರೆ ಕನ್ನಡದಲ್ಲಿ ಮತದಾನದ ಹಕ್ಕು ನೀಡುವುದು, ಪೌರ ಹಕ್ಕು ನೀಡುವುದು ಅಥವಾ ಸ್ವಾತಂತ್ರ್ಯಗೊಳಿಸುವುದು ಅಂತ ಅರ್ಥ. ಅಂದರೆ ಟು ಗಿವ್ ಸಂಬಾಡಿ ದ ರೈಟ್ ಟು ವೋಟ್ ಇನ್ ಎಲೆಕ್ಷನ್. ಅಂದರೆ ಯಾರಿಗಾದರೂ ಮತದಾನ ಹಕ್ಕನ್ನು ಕೊಡೋದು ಅಥವಾ ಅವ್ರ ಹಕ್ಕನ್ನು ಕೊಡೋದು ಆ ಥರ ಇರುತ್ತಲ್ಲ, ಅದಕ್ಕೆ ನಾವೇನಂತೀವಿ ಎನ್ಫ್ರಾಂಚೈಸ್ ಅಂತ ಹೇಳ್ತೀವಿ. ಅದಕ್ಕೆ ಸಿನೋನಿಮ್ ಯಾವುದಪ್ಪ ಅಂದರೆ ಅಫ್ರಾಂಚೈಸ್, ಲಿಬರೇಟ್ ಆ್ಯಂಡ್ ಸೆಟ್ ಫ್ರೀ. ಇದು ಅದ್ರದ್ದು ಸಿನೋನಿಮ್. ಸಿನೋನಿಮ್ ಅಂದರೆ ಸಮಾನಾರ್ಥಕ. ಆ್ಯಂಟೋನಿಮ್ ಏನಪ್ಪ ಅದಕ್ಕೆ ಅಂದರೆ ಡಿಸ್ಎನ್ಫ್ರಾಂಚೈಸ್ ಮತ್ತು ಎನ್ಸ್ಲೇವ್ ಅನ್ನೋದು. ಸೊ ಇವೆರಡು ಇವತ್ತಿನ ವರ್ಡ್ ವೊಕ್ಯಾಬ್ಯುಲರಿ ಆಫ್ ದ ಡೇ ಯಾವುದಪ್ಪ ಅಂದರೆ ಕೌಂಟರ್ ಫೇಟ್ ಮತ್ತು ಎನ್ಫ್ರಾಂಚೈಸ್. ನೆಕ್ಸ್ಟ್ ಟಾಪಿಕ್ ಬಂದು ಇಡಿಯಮ್ ಆಫ್ ದ ಡೇ. ಇಡಿಯಮ್ ಆಫ್ ದ ಡೇ ಬಂದು ಎಬೋ ಬೋರ್ಡ್ ಇಡಿಯಮ್ ಆಫ್ ದ ಡೇ. ಸೊ ಇದೇನು ಮೀನಿಂಗಪ್ಪ ಅಂದರೆ ಡಿಸ್ಕ್ರೈಬ್ಸ್ ಆ್ಯಕ್ಷನ್, ಪ್ಲ್ಯಾನ್ ಆರ್ ಬಿಸ್ನೆಸ್ ಡೀಲಿಂಗ್ ದಟ್ ಆರ್ ಹಾನೆಸ್ಟ್, ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ವಿತ್ ನೋ ಹಿಡನ್ ಅಜೆಂಡಾ ಆರ್ ಡಿಸೆಪ್ಷನ್ಸ್. ಅಂದರೆ ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಮೀನ್ಸ್ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್ ಅಂತ. ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್ ಅಂತ. ಇಲ್ಲಿ ಆನೆಸ್ಟ್ ಸ್ಪೆಲ್ಲಿಂಗ್ ಮಿಸ್ ಆಗಿದೆ. ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ಆನೆಸ್ಟ್ ಅಂತ. ಎಕ್ಸಾಂಪಲ್ ನೋಡಿ, ಈಗ ಬಿಸ್ನೆಸ್ ಅಥವಾ ಲೀಗಲ್ ಟಾಪಿಕ್ ಬಂದಾಗ ಹೆಂಗೆ ಬರುತ್ತೆ ಇದು ಸೆಂಟೆನ್ಸ್ ಅಂದರೆ ದ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ದ ನ್ಯೂ CEO ವಾಸ್ ಎಂಟೈರ್ಲಿ ಅಬೋವ್ ಬೋರ್ಡ್ ಆ್ಯಂಡ್ ಫೇರ್. ಅಂದರೆ ಅಷ್ಟು ಆನೆಸ್ಟ್ ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು. CEOಗೆ ಅಪೋಸಿಷನಿಗೆ ಆಗಿದ್ದು ರಿಕ್ರೂಟ್ಮೆಂಟ್ ಅಂತ ಅರ್ಥ. ಸೆಕೆಂಡ್ ಒನ್ ಬಂದು ಟ್ರಾನ್ಸ್ಪರೆನ್ಸಿ ಬಂದಾಗ ರಿಲೇಟೆಡ್ ಹಿಂಗಿರುತ್ತೆ ಸೆಂಟೆನ್ಸ್ ಅಂದರೆ ಐ ನೋ ದಟ್ ದ ಪಾರ್ಟಿ ಈಸ್ ಟ್ರೈಯಿಂಗ್ ಟು ಹೈಡ್ ಸಮಥಿಂಗ್, ಐ ಡೋಂಟ್ ಥಿಂಕ್ ದೇರ್ ಬಿಹೇವಿಯರ್ ಈಸ್ ಅಬೋವ್ ಬೋರ್ಡ್. ಅಂದರೆ ಆ ಪಾರ್ಟಿಯಲ್ಲಿ ಏನೋ ಸಮಥಿಂಗ್ ಫಿಶಿ ನಡೀತಾ ಇತ್ತು, ನನಗೆ ಅನಿಸ್ಲಿಲ್ಲ ಅಲ್ಲೆಲ್ಲ ತುಂಬ ಹಾನೆಸ್ಟಾಗಿ ಸ್ಟ್ರೈಟ್ ಫಾರ್ವರ್ಡಾಗಿ ಏನೋ ನಡೀತಿತ್ತು ಅಂತ ನನಗೆ ಅನಿಸ್ಲಿಲ್ಲ ಅನ್ನೋ ಥರ ಮೀನಿಂಗ್ ಬರುತ್ತೆ. ನೆಗೋಸಿಯೇಷನ್ ಅಂದರೆ ಏನಾದರೂ ಸ್ವಲ್ಪ ನೆಗೋಷಿಯೇಷನ್ ಮಾಡೋ ಥರ ಇರೋವಂಥ ವರ್ಡ್ಸ್ ಬಂದಾಗ ಹೆಂಗಿರುತ್ತೆ ಮೀನಿಂಗ್ ಅಂದರೆ ಇಫ್ ಯು ರೆಡ್ ದ ಕಾಂಟ್ರಾಕ್ಟ್ ಯು ವಿಲ್ ಫೈಂಡ್ ಎವ್ರಿಥಿಂಗ್ ಈಸ್ ಓಪನ್ ಆ್ಯಂಡ್ ಅಬೋವ್ ಬೋರ್ಡ್. ನೀವು ಆ ಕಾಂಟ್ರಾಕ್ಟ್ನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಹಾನೆಸ್ಟ್ ಆಗಿದೆ, ಏನೂ ಆ ಥರ ಹಿಡನ್ ಅಜೆಂಡಾ ಏನೂ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಈ ಸೆಂಟೆನ್ಸ್ನ ಮೀನಿಂಗ್ ಆಗುತ್ತೆ. ಸೊ ಇವತ್ತಿನ ಇಡಿಯಮ್ ಆಫ್ ದ ಡೇ ಅಬೋವ್ ಬೋರ್ಡ್. ಓಕೆನಾ, ಅಲ್ಲಿಗೆ ನಮ್ಮದು 2 ಪಾರ್ಟ್ ಮುಗೀತು. ಈಗ ಥರ್ಡ್ ಪಾರ್ಟಿಗೆ ಹೋಗೋಣ. ಥರ್ಡ್ ಪಾರ್ಟ್ ಏನಪ್ಪ ಅಂದರೆ ಆ್ಯಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗೋದು ಇಲ್ಲಿಂದ. ಸೊ ಇವತ್ತು ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಆಗಿದೆ, ಕ್ಯಾಲೆಂಡರ್. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಆಮೇಲೆ ಏನು ಸಿಂಪಲ್ ಟ್ರಿಕ್ಸ್ ಇರುತ್ತೆ, ಸಾಲ್ವ್ ಮಾಡೋಕ್ಕೂ ತುಂಬ ಸಿಂಪಲ್ ಆಗಿರುತ್ತೆ. ತುಂಬ ಕ್ಯೂರಿಯಸ್ ಆಗಿರೋ ಟಾಪಿಕ್ಸ್ ಇರುತ್ತೆ. ತುಂಬ ಹೊಸ ಟಾಪಿಕ್ಸ್ನ ಕಲಿತೀರ ಇದರಲ್ಲಿ ನೀವು. ತುಂಬ ಚೆನ್ನಾಗಿರುತ್ತೆ. ಸೊ ವಾಚ್ ಟಿಲ್ ದ ಎಂಡ್. ಇವಾಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕ್ಯಾಲೆಂಡರ್ ಅಂದರೆ ಆ್ಯಸ್ ಯೂಶ್ವಲ್ ಎಲ್ರಿಗೂ ಗೊತ್ತು, 1 ಇಯರಲ್ಲಿ ಬರುವಂತಹ ಎಲ್ಲ ಡೇಸ್ದು ಇನ್ಫಾರ್ಮೇಷನ್ ಕೊಡುವಂಥ ಡಾಕ್ಯುಮೆಂಟ್. ಎಲ್ಲ ಡೇಸ್ದು ಇನ್ಫಾರ್ಮೇಷನ್ ಕೊಡುವಂತಹ ಒಂದು ಡಾಕ್ಯುಮೆಂಟ್ನ ನಾವೇನಂತೀವಿ ಕ್ಯಾಲೆಂಡರ್ ಅಂತ ಕರಿತೀವಿ ನಾವು. ಸೊ ಈಗ ಒಂದು ಕ್ಯಾಲೆಂಡರ್ ಅಂತ ತಗೊಂಡ್ರೆ ನಮಗೆ ಅದರಲ್ಲಿ ಡೇಸ್ ಇರುತ್ತೆ, ವೀಕ್ಸ್ ಇರುತ್ತೆ, ಮಂತ್ ಇರುತ್ತೆ ಮತ್ತು ಇಯರ್ ಇರುತ್ತೆ ಅಲ್ವಾ. ಸೊ 1 day is equal to 1 day is equal to
24 hours. Okay, 1 week is equal to 7 days. 1 month is equal to, ಡಿಪೆಂಡಿಂಗ್ ಅಪಾನ್ ದ ಮಂತ್, ನಾವು ಯಾವ ಮಂತಲ್ಲಿ ಇದ್ದೀವಿ ಅಥವಾ ಯಾವ ಮಂತ್ನ ಕನ್ಸಿಡರ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಸೊ ನಮಗೇನಾಗತ್ತೆ, ಎಷ್ಟು ಡೇಸ್ ಇದೆ ಅಂತ ಗೊತ್ತಾಗತ್ತೆ. ಸೊ 28 ಆಗಿರ್ಬೋದು, 29 ಆಗಿರ್ಬೋದು, 30 ಆಗ್ಬೋದು, ಅಥವಾ 31 ಡೇಸ್ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಮಂತ್. ಯಾವ ಮಂತ್ನ ನಾವು ಕನ್ಸಿಡರ್ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಡೇಸ್ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಇಯರ್ ಅಂತ ಬಂದರೆ ನಮಗೆ 2 ಇಯರ್ಸ್ ಅಷ್ಟೇ ಸಿಗೋದು. ಒಂದು ಕಾಮನ್ ಇಯರ್ ಆಗಿರುತ್ತೆ, ಇನ್ನೊಂದು ಲೀಪ್ ಇಯರ್ ಆಗಿರುತ್ತೆ. ಇದೇನು ಅಂತ ಮುಂದೆ ನೋಡ್ತಾ ಹೋಗೋಣ. ಸೊ ಕಾಮನ್ ಇಯರ್ ಆಗಿದ್ರೆ ನಮಗೆ 365 ಡೇಸ್ ಇರುತ್ತೆ, ಲೀಪ್ ಇಯರ್ ಆಗಿದ್ರೆ 366 ಡೇಸ್ ಆಗಿರುತ್ತೆ. ಸೊ ಇದು ಕಾಮನ್ ಇನ್ಫಾರ್ಮೇಷನ್, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ಗೊತ್ತಿರಬೇಕು. ಸೊ ಇದು ಜಸ್ಟ್ ಕಾಮನ್ ಇನ್ಫಾರ್ಮೇಷನ್. ಕ್ಯಾಲೆಂಡರ್ ಅಂತ ಏನು, ಕ್ಯಾಲೆಂಡರ್ ಒಳಗೆ ಏನೇನಿರುತ್ತೆ ಅದರ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ ಇದು. ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂದರೆ, ಈಗ ಒಂದು ಕ್ಯಾಲೆಂಡರ್ ಅಂತ ತಗೊಂಡ್ರೆ ನಮಗೆ ಅದರಲ್ಲಿ 2 ಇಯರ್ಸ್ ಇರುತ್ತೆ ಅಂತ ಗೊತ್ತು. ಒಂದು ಇಯರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಈಗ. ಸೊ 2 ಇಯರ್ಸ್ ಇರುತ್ತೆ. ಒಂದು ಕಾಮನ್ ಇಯರ್, ಇನ್ನೊಂದು ಲೀಪ್ ಇಯರ್. ಓಕೆ, ಇವೆರಡು ಮಧ್ಯೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ಈಗ ನೋಡಿ ಕಾಮನ್ ಇಯರ್ ಆದರೆ ನಮಗೆ ಎರಡರಲ್ಲೂ ಡಿಫ್ರೆನ್ಸ್ ಬರೋದು ಯಾವ ಮಂತಲ್ಲಿ ಅಂದರೆ ಫೆಬ್ ಮಂತ್. ಕಾಮನ್ ಇಯರಿಗೂ ಮತ್ತು ಲೀಪ್ ಇಯರಿಗೂ ಡಿಫ್ರೆನ್ಸ್ ಮಾಡಿಸೋವಂಥ ಒಂದೇ ಒಂದು ಮಂತ್ ಯಾವುದಪ್ಪ ಅಂದರೆ ಫೆಬ್ ಮಂತು. ಸೊ ಕಾಮನ್ ಇಯರಲ್ಲಾದರೆ ಫೆಬ್ ಮಂತಲ್ಲಿ 28 ಡೇಸ್ ಇರುತ್ತೆ. ಲೀಪ್ ಇಯರ್ ಆದರೆ ಫೆಬ್ರವರಿ ಮಂತಲ್ಲಿ 29 ಡೇಸ್ ಇರುತ್ತೆ. ಸೊ ಟೋಟಲ್ ಇಯರಲ್ಲಿ ನಮಗೆ ಯಾವಾಗ ಇಲ್ಲಿ 365 ಡೇಸ್ ಇರುತ್ತೆ. ಇಲ್ಲಿ ನಮಗೆ ಲೀಪ್ ಇಯರಲ್ಲಿ 366 ಡೇಸ್ ಇರುತ್ತೆ. ಸೊ ಕಾಮನ್ ಇಯರ್ಗಿಂತ ಲೀಪ್ ಇಯರಲ್ಲಿ 1 ಡೇ ನಮಗೆ ಜಾಸ್ತಿ ಬರುತ್ತೆ. ಯಾಕೆಂದರೆ ಫೆಬ್ರವರಿ ಮಂತಲ್ಲಿ ನಮಗೆ 1 ಡೇ ಎಕ್ಸ್ಟ್ರಾ ಬಂದಿರುತ್ತೆ. ಸೊ ಅದಕ್ಕೆ ಟೋಟಲ್ ಇಯರಲ್ಲಿ ನಮಗೆ 366 1 ಡೇ ಜಾಸ್ತಿ ಬರುತ್ತೆ. ಸೊ ನೀವೇ ಕೇಳ್ಬೋದು, ಇದೇನಪ್ಪ ಕಾಮನ್ ಇಯರು ಲೀಪ್ ಇಯರು ಏನೇನೋ ಹೇಳ್ತಿದ್ದಾರೆ, ಹೆಂಗಪ್ಪ ಕಂಡುಹಿಡಿಯೋದು ಅಂದರೆ ತುಂಬ ಈಸಿ ಕಂಡುಹಿಡಿಯೋದು. ಇವಾಗ ನೋಡಿ, ಲೀಪ್ ಇಯರ್ ಕಂಡುಹಿಡಿಯೋಕ್ಕೆ 2 ಪಾಯಿಂಟ್ಸ್ ಇಂಪಾರ್ಟೆಂಟು. ಫಸ್ಟ್ ಪಾಯಿಂಟ್ ನೋಡಿ, ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೋ ಒಂದು ಇಯರ್ ಕೊಟ್ಟಿರ್ತಾರೆ. ಈಗ 2024 ಅಂತ ತಗೊಳ್ಳಿ. ಇದನ್ನ ನೀವು ಲೀಪ್ ಇಯರ್ ಓದೋ ಅಲ್ಲೋ ಕಂಡುಹಿಡಿಬೇಕು ಅಂತ ಕೇಳ್ತಾರೆ ಅನ್ಕೊಳ್ಳಿ. ಅವಾಗ ನೀವೇನು ಮಾಡಬೇಕು ಅಂದರೆ, ಲಾಸ್ಟ್ 2 ಡಿಜಿಟ್, ಈ ಇಯರ್ದು ಲಾಸ್ಟ್ 2 ಡಿಜಿಟ್ ಇರುತ್ತಲ್ಲ ಅದನ್ನ by 4 ಮಾಡಬೇಕು. ಅವಾಗ ನಿಮ್ಗೆ ಏನು ಬರುತ್ತೆ, ಹೋಲ್ ನಂಬರ್ ಬರುತ್ತೆ ಒಂದು ಆನ್ಸರ್. 4 6 24. ನಿಮ್ಗೆ ಆನ್ಸರ್ ಏನು ಬರ್ತಿದೆ, ಹೋಲ್ ನಂಬರ್ ಬರ್ತಿದೆ ಅಂದರೆ ಲಾಸ್ಟ್ 2 ಡಿಜಿಟ್ ಡಿವೈಡೆಡ್ by 4 ಆಗ್ತಾ ಇದೆ ಅಂತ ಅರ್ಥ. ಸೊ ಹಿಂಗಾದ್ರೆ ನಿಮಗೆ ಆ ಇಯರ್ನ ನಾವು ಲೀಪ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಪಾಯಿಂಟ್ ನಂಬರ್ 1. ಓಕೆನಾ? ಯಾವುದೇ ಇಯರ್ ಕೊಟ್ಟಿರಲಿ ಅದ್ರ ಲಾಸ್ಟ್ 2 ಡಿಜಿಟ್ ಡಿವೈಡೆಡ್ by 4. If it is divisible by 4, then we call that year as leap year. ಓಕೆನಾ? ಬೇಕಾದ್ರೆ ಇಲ್ಲಿ ಬರೀತೀನಿ. If last 2 ಅನ್ನೋದು ಇಂಪಾರ್ಟೆಂಟ್ digit of the year is completely ಅನ್ನೋ ಪದನು ತುಂಬಾ ಇಂಪಾರ್ಟೆಂಟ್. ಕಂಪ್ಲೀಟ್ಲಿ divided by 4, then it is leap year.
ಕಂಪ್ಲೀಟ್ಲಿ ಡಿವೈಸಬಲ್ ಬೈ 4 ಆದರೆ ಮಾತ್ರ ಅದನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇದು ಇನ್ನೊಂದು ಪಾಯಿಂಟ್ ನೋಡಿ, ಪಾಯಿಂಟ್ ನಂಬರ್ 2 ಏನಪ್ಪ ಅಂದರೆ, ಇಫ್ ದ ಲಾಸ್ಟ್ 2 ಡಿಜಿಟ್ ಆಫ್ ದ ಇಯರ್ ಈಸ್ ಎಂಡಿಂಗ್ ವಿತ್ 0 ಅಂದರೆ ಲಾಸ್ಟ್ 2 ಡಿಜಿಟ್ ಆಫ್ ಇಯರ್ ಅಂದರೆ ಈಗ 1900 16,000 ಈ ಥರ ಇರುತ್ತೆ. ಲಾಸ್ಟ್ 2 ಡಿಜಿಟ್ ಆಫ್ ದ ಇಯರ್ ಈಸ್ ಎಂಡಿಂಗ್ ಬೈ 00 ಆದರೆ ಅವಾಗ ನಾವು ಅದನ್ನ ಏನಂತ ಕರಿತೀವಿ ಅಂದರೆ ಸೆಂಚುರಿ ಇಯರ್ಸ್ ಅಂತ ಕರಿತೀವಿ. ಸೆಂಚುರಿ ಇಯರ್ ಅಂತ ಕರಿತೀವಿ ನಾವು. ಈ ಥರ ಲಾಸ್ಟ್ 2 ಡಿಜಿಟ್ ಎಂಡಿಂಗ್ ಆಫ್ 0 ಅಂತದ್ದು, ಲಾಸ್ಟ್ 2 ಡಿಜಿಟ್ 0 ಇದ್ರೆ ನಾವು ಅದನ್ನು ಸೆಂಚುರಿ ಇಯರ್ಸ್ ಅಂತ ಕರಿತೀವಿ. ಸೊ ಹಂಗಿದ್ದಾಗ ನಾವು ಹೆಂಗಪ್ಪ ಲೀಪ್ ಇಯರ್ ಕಂಡುಹಿಡಿಯೋದು ಅಂದರೆ, ಆ ಇಯರು 400 ಡಿವೈಡ್ ಆಗುತ್ತಾ ಅಂತ ನೋಡಬೇಕು. ಆ ಇಯರ್ಗಳು 400 ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತಾ ಅಂತ ನೋಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ 19,900 ಇದೆ ಮತ್ತು 400. ಸೊ ಇದು ಏನಪ್ಪ ಅಂದರೆ ಇದು ಡಿವೈಡ್ ಆಗಲ್ಲ. ಏನು ಬೇಕಾದ್ರೆ ನೋಡಿ, 2020 ಕ್ಯಾನ್ಸಲ್ ಆಗುತ್ತೆ. 4 4 16 ರಿಮೈನಿಂಗ್ ಇನ್ನು 3 ಉಳಿಯುತ್ತೆ. ಉಳಿಬಾರ್ದು, ನಮಗೆ ಕಂಪ್ಲೀಟಾಗಿ ಡಿವೈಡ್ ಆಗಬೇಕು. ಸೊ ಇನ್ ಕೇಸ್ ಆಫ್ ಇಲ್ಲಿ 1600 ತಗೊಂಡ್ರೆ 2020 ಕ್ಯಾನ್ಸಲ್ ಆಗಿ 4 1 4 4 16 ಕಂಪ್ಲೀಟ್ ಆಗಿ ಡಿವೈಡ್ ಆಯಿತು. ಸೊ 1600 ನಮಗೆ ಏನದು ಲೀಪ್ ಇಯರ್. ಅದು ಸೆಂಚುರಿಯ ಇಯರ್ ಆದ್ರೂ ಅದರಲ್ಲಿ ಅದು ನಮಗೆ ಲೀಪ್ ಇಯರ್ ಆಗಿ ಬರುತ್ತೆ. ಇದು 1900 ಸೆಂಚುರಿ ಇಯರ್, ಬಟ್ ಇದು ಲೀಪ್ ಇಯರ್ ಅಲ್ಲ, ಇದು ಕಾಮನ್ ಇಯರ್ ಆಗಿರುತ್ತೆ. ಓಕೆನಾ? ಈ ಥರ 2 ಟೈಪ್ಸಲ್ಲಿ ನಾವು ಕಾಮನ್ ಇಯರ್ ಮತ್ತು ಲೀಪ್ ಇಯರ್ನ ಕಂಡುಹಿಡಿಬೋದು. ಸೊ ಇದನ್ನು ಒಂದು ಸೆಂಟೆನ್ಸಲ್ಲಿ ಬರಿತೀನಿ ನಿಮಗೆ ಈಸಿಯಾಗಿ ಅರ್ಥ ಆಗೋಕ್ಕೋಸ್ಕರ. If the last 2 digit is 0, if last 2 digit of the year is 0, then it is called century year. In the century year, only those century year or leap year which are completely divisible by 400. ಈ 400 ಅನ್ನೋದು ಇಂಪಾರ್ಟೆಂಟು, ಅಷ್ಟೇ ಬಿಟ್ಟರೆ ಇನ್ನೇನು ಇಂಪಾರ್ಟೆನ್ಸ್ ಇಲ್ಲ. ಸೊ 1 more ಟೈಮ್ ಇದೆಲ್ಲನೂ ರಿವಿಷನ್ ಮಾಡೋಣ. ನಿಧಾನಕ್ಕೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಒಂದ್ಸತಿ ಕಾನ್ಸೆಪ್ಟ್ ಕ್ಲಿಯರ್ ಆದರೆ ಸಾಕು, ನೀವೇನೇ ಅದನ್ನು ಬರಿಬೋದು. ಸೊ ಇಲ್ಲಿ ನೋಡಿ, ಫಸ್ಟ್ 1 ಇಯರ್ ಅಲ್ಲಿ ನಮಗೆ ಕಾಮನ್ ಇಯರ್ ಮತ್ತೆ ಲೀಪ್ ಇಯರ್ ಅಂತ ಬರುತ್ತೆ. ಕಾಮನ್ ಇಯರ್ ಮತ್ತೆ ಲೀಪ್ ಇಯರ್ ಅಂತ ಬರುತ್ತೆ. ಸೊ ಕಾಮನ್ ಇಯರ್ ಅಲ್ಲಾದ್ರೆ ನಿಮಗೇನು ಫೆಬ್ರವರಿಯಲ್ಲಿ 28 ಡೇಸ್ ಇರುತ್ತೆ. ಲೀಪ್ ಇಯರ್ ಅಲ್ಲಿ ಫೆಬ್ರವರಿಯಲ್ಲಿ 29 ಡೇಸ್ ಬರುತ್ತೆ. ಟೋಟಲ್ ಇಯರ್ ಅಲ್ಲಿ 365 ಡೇಸ್ ಬರುತ್ತೆ. ಟೋಟಲ್ ಇಯರ್ ಅಲ್ಲಿ 366, 1 ಡೇ ಎಕ್ಸ್ಟ್ರಾ ಬಂದಿರುತ್ತೆ. ಫೆಬ್ರವರಿಯಲ್ಲಿ 1 ಡೇ ಎಕ್ಸ್ಟ್ರಾ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಲೀಪ್ ಇಯರ್ನ ಕಂಡುಹಿಡಿಯೋದು ಹೆಂಗೆ ಅಲ್ವಾ? ಲೀಪ್ ಇಯರ್ ಅಂತಿದೀವಿ, ಕಂಡುಹಿಡಿಯೋದು ಹೆಂಗೆ? 2 ways ಇದೆ ಕಂಡುಹಿಡಿಯೋದಕ್ಕೆ. ಫಸ್ಟ್ ವೇ ಏನಪ್ಪಾ ಅಂದ್ರೆ, ಫಸ್ಟ್ ವೇ ಅಲ್ಲಿ ಲಾಸ್ಟ್ ಡಿಜಿಟ್ ಆಫ್ ದ ಇಯರ್ ಅಂದ್ರೆ ಒಂದು ಕೊಟ್ಟಿರೋ ಅಂತ ಇಯರ್ ಅಲ್ಲಿ ಲಾಸ್ಟ್ 2 ಡಿಜಿಟ್ ಏನಿರುತ್ತೆ ಅದು ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 4 ಆದ್ರೆ ನಿಮಗೆ ಆ ಇಯರ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಓಕೆ, ಈ ತರ ಕಾಮನ್ ಇಯರ್ ಕೊಟ್ರೆ ಆಯ್ತು. ಈಗ
ಲಾಸ್ಟ್ 2 ಡಿಜಿಟು 00 ಬಂದಿರುತ್ತೆ. ಅದು ನಾವೇನಂತ ಕರಿತೀವಿ, ಆ ಇಯರ್ಗಳನ್ನ ನಾವು ಸೆಂಚುರಿ ಇಯರ್ ಅಂತ ಕರಿತೀವಿ. ಇದು ಟ್ರಿಕ್ ನಂಬರ್ 2. ಇದು ಲಾಸ್ಟ್ 1900 ಅಂದರೆ ಲಾಸ್ಟ್ 2 ಡಿಜಿಟು 00 ಬಂದರೆ ನಾವು ಅದನ್ನು ಸೆಂಚುರಿ ಇಯರ್ ಅಂತ ಕರಿತೀವಿ. ಆ ಸೆಂಚುರಿ ಇಯರ್ ಲೀಪ್ ಇಯರ್ ಹೌದೋ ಇಲ್ಲೋ ಅಂತ ಕಂಡುಹಿಡಿಯೋದಕ್ಕೆ ಆ ಇಯರ್ನ ನಾವು 400 ಇಂದ ಡಿವೈಡ್ ಮಾಡ್ತೀವಿ. ಇಫ್ ಇಟ್ ಈಸ್ ಕಂಪ್ಲೀಟ್ಲಿ ಡಿವೈಸಿಬಲ್ ಬೈ 400 ದೆನ್ ವಿ ಕಾಲ್ ಇಟ್ ಆಸ್ ಎ ಲೀಪ್ ಇಯರ್. ಅದು ಸೆಂಚುರಿ ಇಯರ್ ಆದರೂ ಅದನ್ನು ನಾವು ಲೀಪ್ ಇಯರ್ ಅಂತ ಕರಿತೀವಿ. ಓಕೆನಾ? ಇಷ್ಟು ಕಾನ್ಸೆಪ್ಟ್ ಅರ್ಥ ಆಯ್ತಾ? ನೆಕ್ಸ್ಟು ಈಗ ಕೆಲವೊಂದು ಎಕ್ಸಾಂಪಲ್ ನೋಡೋಣ, ನಿಮಗೆ ಎಷ್ಟು ಅರ್ಥ ಆಗಿದೆ ಏನು ಅಂತ ನೋಡೋಕ್ಕೆ ಒಂದು ಕೆಲವೊಂದು ಎಕ್ಸಾಂಪಲ್ನ ಇಟ್ಕೊಡ್ತೀನಿ. ಸೊ ಒಂದು ಕ್ವೆಶನ್ ನೋಡಿ. ಈಗ ಕ್ವೆಶನ್, if a person bought if a person born on 29th Feb 1896, then he will celebrate his next birthday on which year ಅಂತ ಕೇಳಿದ್ದಾರೆ. ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಫ್ ಎ ಪರ್ಸನ್ ಬಾರ್ನ್ ಆನ್ 26th Feb 1896 ದೆನ್ ಹಿ ವಿಲ್ ಸೆಲೆಬ್ರೇಟ್ ಹಿಸ್ ನೆಕ್ಸ್ಟ್ ಬರ್ಡೇ ಆನ್ ವಿಚ್ ಇಯರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಕೊಡ್ತೀನಿ, ನೋಡೋಣ, ಟ್ರೈ ಮಾಡಿ. 1897, ಬಿ 9900, ಸಿ 9400, 19004, ಡಿ 2000. ಕರೆಕ್ಟ್ ಆನ್ಸರ್ ಏನು ಅಂತ ನೀವು ಟ್ರೈ ಮಾಡಿ. ನಾನು ಇವಾಗ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ನಾನು ಲೆಂದಿ ಆಗುತ್ತೆ ಅಂತ ನಾನೇನು ಹಾಗೆ ಕಂಟಿನ್ಯೂ ಮಾಡ್ತೀನಿ, ನೀವು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ. ಸೊ ಇವಾಗ ನೋಡಿ, ಲೀಪ್ ಇಯರ್ ಎವ್ರಿ 4 years ಒನ್ಸ್ ಬರುತ್ತೆ, ಅದನ್ನು ನೆನಪಿಟ್ಕೊಂಡಿದ್ವಿ. ಸೊ ಅದು ಪಾಯಿಂಟ್ ಹೇಳೋದು ಮರ್ತೋಯ್ತು. ಎವ್ರಿ 4 years ಒನ್ಸ್ ಲೀಪ್ ಇಯರ್ ಬರುತ್ತೆ. ಅಂದರೆ ಈ ವರ್ಷ ನಿಮಗೆ ಲೀಪ್ ಇಯರ್ ಆಗಿದೆ ಅಂದರೆ 2004 ನಿಮಗೆ ಲೀಪ್ ಇಯರ್ ಆಗಿದೆ ಅಂದರೆ ಇದು ನೆಕ್ಸ್ಟ್ ಬರುವಂಥದ್ದು 2008 ಕೂಡ ಲೀಪ್ ಇಯರ್ ಆಗಿರುತ್ತೆ. ಅಂದರೆ +4 yearsಗೆ ಲೀಪ್ ಇಯರ್ ಬರ್ತಾನೆ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ 2001 ಇದು ಲೀಪ್ ಇಯರ್ ಅಲ್ಲ, ಇದಾಗಿ +4 yearsಗೆ ಲೀಪ್ ಇಯರ್ ಬರಲ್ಲ. ಸೊ ಲೀಪ್ ಇಯರ್ ಇಂದ ಲೀಪ್ ಇಯರ್ಗೆ ನಿಮಗೆ 4 years ಡಿಫ್ರೆನ್ಸ್ ಇರುತ್ತೆ. ಸೊ ಇದೊಂದು ಕಾನ್ಸೆಪ್ಟ್ನ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಈಗ ಅದ್ರ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ 1896 ಅಂತಂದ್ರು +4 ಮಾಡಿದ್ರೆ ಎಷ್ಟು ಬರುತ್ತೆ? 19,000 ಆಗುತ್ತೆ ಅಲ್ವಾ? +4 ಮಾಡಿದ್ರೆ ನಮಗೇನು ಬರುತ್ತೆ? 19,000 ಬರುತ್ತೆ. ಲೀಪ್ ಇಯರ್ ಟು ಲೀಪ್ ಇಯರ್, ಯಾಕಂದರೆ 1896 ಇಸ್ ಅ ಲೀಪ್ ಇಯರ್. ಸೊ Feb 29 ಬಂದಿದೆ ಅಂದರೆ ಇಟ್ ಈಸ್ ಎ ಲೀಪ್ ಇಯರ್ ಅಲ್ವಾ? +4 ಮಾಡಿದ್ರೆ 19,100 ಬಂತು. ಬಟ್ ನಮಗೆ ಗೊತ್ತು 19,000 ಏನಿದೆಯಲ್ಲ ಇದು ಸೆಂಚುರಿ ಇಯರ್ ಲೀಪ್ ಇಯರ್ ಹೌದೋ ಇಲ್ಲೋ ಅಂತ ಕಂಡುಹಿಡಿಯೋಕ್ಕೆ ನಾವು ಬೈ 400 ಮಾಡಬೇಕು. ಇದು ಡಿವೈಡ್ ಆಗಲ್ಲ 400 ಇಂದ. ಸೊ 19,000 ಇಸ್ ನಾಟ್ ಎ ಲೀಪ್ ಇಯರ್. ಸೊ ಈಗ ನೆಕ್ಸ್ಟ್ ಲೀಪ್ ಇಯರ್ ಬರಬೇಕು ಅಂದರೆ ನಾವೇನು ಮಾಡಬೇಕು? +4 years ಏನು ಮಾಡಬೇಕು? ಕಾಯಬೇಕು. ಸೊ ಕರೆಕ್ಟ್ ಆನ್ಸರ್ ಈಸ್ 1904 is the correct answer. Option C is the correct answer. Because ನೋಡಿ 1904 ಅದು ಡಿವೈಡ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು? 1 second. 19,000 ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 400. ಸೊ ಅದು ಲೀಪ್ ಇಯರ್ ಆಗಲಿಲ್ಲ. ಅದು ಲೀಪ್ ಇಯರ್ ಆಗಬೇಕಿತ್ತು, ಆಗಲಿಲ್ಲ. ಸೊ ಹಂಗಂದ್ರೆ ನಾವಿನ್ನೇನು ಮಾಡಬೇಕು? ಇನ್ನ 4 years ವೆಯ್ಟ್ ಮಾಡಬೇಕು ಲೀಪ್ ಇಯರ್ ಬರಬೇಕು ಅಂದರೆ. ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ 1904 ಇಸ್ ದ ರೈಟ್ ಆನ್ಸರ್. ಓಕೆನಾ? ಈಗ ಇನ್ನೊಂದು ಕ್ವೆಶನ್ ನೋಡೋಣ. ನಂಬರ್ ಆಫ್ ಲೀಪ್ ಇಯರ್ಸ್ in the
ಇಯರ್ ಆಪ್ಷನ್ ಕೊಟ್ಟಿರುವಂಥ ಇಯರ್ಸು 1200, 1300, 1400, 1500, 1600, 1700, 1800, 1800, 2000, 1992, 2005, 2014, 2028, 2050 ಈ ಕೊಟ್ಟಿರೋಂಥ ಇಯರ್ಸ್ ಅಲ್ಲಿ ಹೌ ಮೆನಿ ಲೀಪ್ ಇಯರ್ಸ್ ಆರ್ ದೇರ್ ಅಂತ ಕೇಳಿದ್ದಾರೆ, ನಂಬರ್ ಆಫ್ ಲೀಪ್ ಇಯರ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ, ನಮಗೆ ಟ್ರಿಕ್ಸು ಗೊತ್ತು, ಎಲ್ಲ ಗೊತ್ತು. ಸೊ 1200 ಇಂದ ಬರೋಣ. ಇಟ್ ಈಸ್ ಎ ಸೆಂಚುರಿ ಇಯರ್, ಇಟ್ ಮಸ್ಟ್ ಬಿ ಡಿವೈಡೆಡ್ ಬೈ 400. ಇದು 400 ಇಂದ ಡಿವೈಡ್ ಆಗುತ್ತೆ. ಸೊ ಇಟ್ ಈಸ್ ಎ ಲೀಪ್ ಇಯರ್, ಬಟ್ ಇದು ಡಿವೈಡ್ ಆಗಲ್ಲ 400 ಇಂದ, ಬಿಕಾಸ್ ಇಟ್ ಈಸ್ ಎ ಸೆಂಚುರಿ ಇಯರ್. 1300 ಅನ್ನೋದು ಸೆಂಚುರಿ ಇಯರ್, ಅದು ಡಿವೈಡ್ ಆಗಲ್ಲ. 1400 ಕೂಡ ಡಿವೈಡ್ ಆಗಲ್ಲ 400 ಇಂದ, ಇದು ಕೂಡ ಡಿವೈಡ್ ಆಗಲ್ಲ. 1600 ಡಿವೈಡ್ ಆಗತ್ತೆ 400 ಇಂದ, 700 ಆಗೋದಿಲ್ಲ. ಆಮೇಲೆ ಆಸ್ ಯೂಶುವಲ್ 1800 ಆಗೋದಿಲ್ಲ, 2000 ಆಗತ್ತೆ. ಆಮೇಲೆ 1992 ಕೂಡ. ಈಗ ನಾವು 2000 ತನಕ ನಾವೇನ್ ಅನ್ಕೊಂಡ್ವಿ, ಸೆಂಚುರಿ ಇಯರ್. ಇಲ್ಲಿಂದ ನಮಗೆ ನಾರ್ಮಲ್ ಇಯರ್ ಕನ್ಸಿಡರ್ ಮಾಡ್ಬೇಕು. ಸೊ ಡಿವೈಡೆಡ್ ಬೈ ಏನಾಗಬೇಕಿದು 4, ಲಾಸ್ಟ್ 2 ಡಿಜಿಟ್ ಡಿವೈಡೆಡ್ ಬೈ 4 ಆಗುತ್ತಾ ನೋಡ್ಬೇಕು. ಹೌದು ಆಗತ್ತೆ. ಸೊ 1992 ಈಸ್ ಅ ಲೀಪ್ ಇಯರ್, ಬಟ್ 2005 ಅಲ್ಲ, 2014 ಆಗಲ್ಲ, 2028 ಆಗತ್ತೆ, ಮತ್ತೆ 2015 ಕೂಡ ಆಗೋದಿಲ್ಲ. ಸೊ ಇದ್ಯಾವುದು ಆಗಲ್ಲ. ಹೌ ಮೆನಿ ಲೀಪ್ ಇಯರ್ಸ್ ಅಂದ್ರೆ 1200, 1600, 2000, 1992 ಮತ್ತೆ 2028 ಅಂದ್ರೆ 5 leap years are there. In a given question there are 5 leap years. Okay na? So next ಏನಪ್ಪಾ ಅಂದ್ರೆ wait. ಓಕೆ, ಈಗ ನಾವು ಲೀಪ್ ಇಯರ್, ಕಾಮನ್ ಇಯರ್ ಎಲ್ಲ ಮಾತಾಡಿದ್ವಿ. ಸೊ ಈಗ ಇನ್ನೊಂದು ಕಾನ್ಸೆಪ್ಟಿಗೆ ಹೋಗೋಣ. ಇನ್ನೊಂದು ನ್ಯೂ ಕಾನ್ಸೆಪ್ಟ್ ಕ್ಯಾಲೆಂಡರ್ ಟಾಪಿಕ್ ಅಲ್ಲಿ ಯಾವ್ದಂದ್ರೆ ಆಡ್ ಡೇಸ್. ಆಡ್ ಡೇಸ್ ಅನ್ನೋ ಒಂದು ಟಾಪಿಕ್ ಬರುತ್ತೆ ಕ್ಯಾಲೆಂಡರ್ ಟಾಪಿಕ್ ಅಲ್ಲಿ. ಆಡ್ ಡೇಸ್ ಅಂತ, ಆಡ್ ಡೇಸ್ ಅಂದ್ರೆ ಎಕ್ಸ್ಟ್ರಾ ಡೇಸ್ ಅಂತಾನು ಅರ್ಥ. ಎಕ್ಸ್ಟ್ರಾ ಡೇಸ್ ಅಂತ ಕೂಡ ಬರುತ್ತೆ. ಸೊ ನಂಬರ್ ಆಫ್ ಆಡ್ ಡೇಸ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಕೊಟ್ಟಿರೋಂಥ ಡೇಸ್ ಅಲ್ಲಿ ಎಷ್ಟು ಎಕ್ಸ್ಟ್ರಾ ಡೇಸ್ ಇದೆ ಅಂತ ಕಂಡುಹಿಡಿಯೋದನ್ನ ನಾವು ಆಡ್ ಡೇಸ್ ಅಂತ ಅಂತೀವಿ. ಕಂಡುಹಿಡಿಯೋದು ಹೆಂಗಪ್ಪ ಅಂದ್ರೆ, ಈಗ ಯಾವುದೋ ಒಂದು ಡೇ ಕೊಟ್ಟಿರ್ತಾರೆ ಅನ್ಕೊಳ್ಳಿ, 21 ಡೇಸ್ ಅಲ್ಲಿ ಆಡ್ ಡೇಸ್ ಇದೆ ಅಂತ ಕೇಳಿದ್ರೆ ಡಿವೈಡೆಡ್ ಬೈ 7 ಮಾಡಬೇಕು. ಸಿಂಪ್ಲಿ ಎಷ್ಟೇ ಅವ್ರು ಡೇಸ್ ಕೊಟ್ಟರು, ಈಗ 86 ಡೇಸ್ ಅಂತ ಕೊಟ್ಟಿತ್ತು ಅಂದ್ರೆ ಡಿವೈಡೆಡ್ ಬೈ 7. ರಿಮೈನಿಂಗ್ ಏನ್ ಬರುತ್ತಲ್ಲ, ರಿಮೈಂಡರ್ ಏನ್ ಉಳಿಯುತ್ತಲ್ಲ ಅದು ನಿಮ್ಮ ಆನ್ಸರ್ ಆಗಿರುತ್ತೆ ಆಡ್ ಡೇಸಿಗೆ. ಓಕೆನಾ? ಫಾರ್ ಎಕ್ಸಾಂಪಲ್ ಈಗ ನೋಡೋಣ, ಗೊತ್ತಾಗ್ಬಿಡತ್ತೆ ನಿಮಗೆ ಎಕ್ಸಾಂಪಲ್ ಅಲ್ಲೇ. ಫಾರ್ ಎಕ್ಸಾಂಪಲ್ ಈಗ 18 ಡೇಸ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, 18 ಡೇಸ್ ಕೊಟ್ಬಿಟ್ಟು ಫೈಂಡ್ ದ ನಂಬರ್ ಆಫ್ ಆಡ್ ಡೇಸ್ ಅಂತ ಕೊಟ್ಟು ಅನ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ಬೇಕು, 18 ಡಿವೈಡೆಡ್ ಬೈ 7 ಮಾಡಬೇಕು. ಸೊ 7 1 7 2 ಎಷ್ಟು 14 ಆಯ್ತು. ನಿಮಗೆ ಉಳಿದಿದ್ದು 4 ರಿಮೈಂಡರ್ ಅಲ್ಲಿ. ಸೊ 4 ಈಸ್ ದ ನಂಬರ್ ಆಫ್ ಆಡ್ ಡೇಸ್. ಇದನ್ನ ನಾವು ಆಡ್ ಡೇಸ್ ಕಾನ್ಸೆಪ್ಟ್, ಇದು ಕಾನ್ಸೆಪ್ಟ್ ನ ನಾವು ಆಡ್ ಡೇಸ್ ಅಂತ ಹೇಳ್ತೀವಿ. ಸೊ ಈ ಆಡ್ ಡೇಸ್ ಗೊತ್ತಾಯ್ತು ಅಂದ್ರೆ ನೀವು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕಂಡಿಬೇಕು. ಏನಪ್ಪಾ ಅಂದ್ರೆ 1 ಇಯರ್ ಅಲ್ಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ. 1 ಕಾಮನ್ ಇಯರ್ ಅಲ್ಲಿ ಫಸ್ಟು, 1 ಕಾಮನ್ ಇಯರ್ ಅಲ್ಲಿ ನಮಗೆ ಗೊತ್ತು ಡೇಸ್ ಎಷ್ಟು ಅಂತ, 365 ಡೇಸ್ ಡಿವೈಡೆಡ್ ಬೈ 7 ಮಾಡಿ. ಓಕೆ, 365 ಡಿವೈಡೆಡ್ ಬೈ 7 ಮಾಡಿದ್ರೆ ನಿಮಗೆ ಆನ್ಸರು 7 1 7 5 35, 1 ಉಳಿತು. ಸೊ ಇಲ್ಲಿ 15 ಆಯ್ತು, ಅಲ್ಲಿಗೆ 1 ಉಳಿದಾಗ. ಸೊ 2 14, ಉಳಿದಿದ್ದು 1 ರಿಮೈಂಡರ್. ಸೊ 1 ಆಡ್ ಡೇ ಇನ್ ಎ ಈವನ್ ಕಾಮನ್ ಇಯರ್ ಅಲ್ಲಿ 1 ಆಡ್ ಡೇ ಇರುತ್ತೆ. ಇನ್ ಕೇಸ್ ಆಫ್ ಲೀಪ್ ಇಯರ್ ಅಂತ ತಗೊಂಡ್ರೆ ನೀವು
ಲೀಪ್ ಇಯರಲ್ಲಿ ಒನ್ ಲೀಪ್ ಇಯರಲ್ಲಿ ನಮಗೆ ಗೊತ್ತು 366 ಡೇಸ್ ಬೈ 7 ಮಾಡಬೇಕು. ಸೊ 5 35, 1 ಕ್ಯಾರಿ, 2 14, 2 ಉಳಿತು. ನಂಬರ್ ಆಫ್ ಆಡ್ ಡೇಸ್ ಇಸ್ ಈಕ್ವಲ್ ಟು 2 ಆಯಿತು. ಓಕೆ, ಇದು 1 ಕಾಮನ್ ಇಯರು ಮತ್ತೆ 1 ಲೀಪ್ ಇಯರ್ ಆಯಿತು. ಸೊ ಇನ್ನೇ ಮಂತ್ಸ್ ಕೊಟ್ಟಿರೋಂಥ ಮಂತ್ಗಳಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತಂದರೆ, 1 ಸೆಕೆಂಡ್, ಅದಕ್ಕೊಂದು ಎಕ್ಸ್ಟ್ರಾ ಕಾಲಮೇ ಮಾಡ್ಕೊಂಡ್ಬಿಡೋಣ. ಮಂತ್, ಡೇಸ್ ಮತ್ತೆ ಆಡ್ ಡೇಸ್. ಓಕೆ, ಮಂತ್, ಡೇಸ್, ಆಡ್ ಡೇಸ್. ಫಸ್ಟು ಜಾನ್ 31 ಡೇಸ್ ಇರುತ್ತೆ. ಸೊ 31/7 ಅಂತ ಅಂದರೆ 7 1s 7 4s 28, ರಿಮೈನಿಂಗ್ 3 ಆಡ್ ಡೇಸ್. ಅದೇ ಥರ ಫೆಬ್ ಅಂತ ಬಂದರೆ ಫೆಬ್ರವರಿ 28 or 29, 28 or 29 ಡಿಪೆಂಡಿಂಗ್ ಅಪಾನ್ ಲೀಪ್ ಇಯರ್ ಆರ್ ಕಾಮನ್ ಇಯರ್. ಕಾಮನ್ ಇಯರ್ ಆದರೆ 28, ಲೀಪ್ ಇಯರ್ ಆದರೆ 29. ಸೊ ಡಿವೈಡೆಡ್ ಬೈ 7 ಮಾಡಿ, ಡಿವೈಡೆಡ್ 28 ಡಿವೈಡೆಡ್ ಬೈ 7 ಅಂತ ಆದರೆ ನಮಗೆ ಆನ್ಸರ್ 0 ಬರುತ್ತೆ. ಅದೇ 29/7 ಅಂತ ಆದರೆ ರಿಮೈಂಡರ್ ನಮಗೆ 1 ಬರುತ್ತೆ. ಸೊ 1 0 or 1 ಈಸ್ ದ ಆಡ್ ಡೇಸ್ ಇನ್ ಫೆಬ್ರವರಿ. ಹಾಗೇನೆ ನಾವು ನೆಕ್ಸ್ಟು ಮಾರ್ಚ್ ತಗೊಂಡ್ರೆ 31 ಆ್ಯಸ್ ಯೂಶುವಲ್. ಸೊ ಆಡ್ ಡೇಸ್ ಎಷ್ಟು ಬರಬೇಕು? 3 ಬರಬೇಕು. ಏಪ್ರಿಲ್ ತಗೊಂಡ್ರೆ 30/7 ಮಾಡಿದ್ರೆ ನಮಗೆ ಆನ್ಸರ್ 2 ಬರಬೇಕು. 2 ಆಡ್ ಡೇಸ್ ಬರುತ್ತೆ. ಸೊ ಮೇ ಆಡ್ ಡೇಸ್ 31, ಸೊ ಆನ್ಸರ್ 3 ಬರಬೇಕು. ಸಿಮಿಲರ್ಲಿ ಹಿಂಗೇನೆ ಆಡ್ ಡೇ ನಂಬರ್ ಆಫ್ ಡೇಸ್ ಕೌಂಟ್ ಮಾಡಬೇಕು, ಆಡ್ ಡೇಸ್ ಎಷ್ಟಿದೆ ಅಂತ ಬರ್ಕೊಳ್ತಾ ಹೋಗ್ಬೇಕು. ಸೊ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಈಗ ಮೇ ತನಕ ಆಯಿತು ಅಲ್ವಾ? ಜೂನ್ 30 ಇರುತ್ತೆ, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಸೊ 30 ಇರೋದಕ್ಕೆಲ್ಲ ನಿಮಗೆ ಆಡ್ ಡೇಸ್ 2 ಇರುತ್ತೆ, 31 ಇರೋದಕ್ಕೆ ಆಡ್ ಡೇಸ್ 3 ಇರುತ್ತೆ. ಸಿಂಪಲ್ ಟ್ರಿಕ್, ಈ ಥರ ನೆನ್ಪಿಟ್ಕೊಳ್ಳಿ. ನಿಮಗೆ ಡಿವೈಡ್ ಅದು ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂದರೆ 30 ಇದ್ರೆ ಆಡ್ ಡೇಸ್ 2 ಬರುತ್ತೆ, 31 ಇದ್ರೆ ಆಡ್ ಡೇಸ್ 3 ಬರುತ್ತೆ. ಸೊ ಆಡ್ ಡೇಸ್ ಕಾನ್ಸೆಪ್ಟ್ನ ಇನ್ನೊಂದ್ಸಲ ಬೇಕಾದ್ರೆ ಕ್ಲಿಯರ್ ಮಾಡ್ಕೊಳ್ಳೋಣ. ಆಡ್ ಡೇಸ್ ಅಂದರೆ ನಾವು ಎಕ್ಸ್ಟ್ರಾ ಡೇಸ್ ಅಂತಲೂ ಕರಿಬೋದು. ಅಂದರೆ ಕೊಟ್ಟಿರೋಂಥ ಡೇಸಲ್ಲಿ ನಮಗೆ ಎಷ್ಟು ಎಕ್ಸ್ಟ್ರಾ ಡೇಸ್ ಇದೆ ಅನ್ನೋದಕ್ಕೆ ನಾವು ಆಡ್ ಡೇಸ್ ಅಂತ ಕರಿತೀವಿ. ಸೊ ಆಡ್ ಡೇಸ್ ಬೇಕು ಅಂದರೆ ನಾವು ಕೊಟ್ಟಿರೋಂಥ ಡೇನ ಡಿವೈಡೆಡ್ ಬೈ 7 ಮಾಡಬೇಕು. ಬಂದಿರೋಂಥ ರಿಮೈಂಡರ್ ಆನ್ಸರ್ ನಮಗೆ ಏನಿರುತ್ತೆ? ಆಡ್ ಡೇಸ್ ಆಗಿರುತ್ತೆ. ಸೊ ಕಾಮನ್ ಇಯರಲ್ಲಿ 1 ಕಾಮನ್ ಇಯರಲ್ಲಿ ನಂಬರ್ ಆಫ್ ಆಡ್ ಡೇಸ್ ಎಷ್ಟಾಗಿರುತ್ತೆ? ನಮಗೆ 1 ಆಗಿರುತ್ತೆ. ಸೊ ಅದೇ ನಮಗೆ ಲೀಪ್ ಇಯರಲ್ಲಿ, 1 ಲೀಪ್ ಇಯರಲ್ಲಿ ನಮಗೆ ಆಡ್ ಡೇಸ್ ಎಷ್ಟಾಗಿರುತ್ತೆ ಅಂದರೆ 2 ಆಗಿರುತ್ತೆ. ಅದೇ ಮಂತ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಆಡ್ ಡೇಸ್ ಎಷ್ಟಾಗಿರುತ್ತೆ ಡಿಪೆಂಡಿಂಗ್ ಅಪಾನ್ ಮಂತಲ್ಲಿ ಎಷ್ಟು ಡೇಸ್ ಇದೆ. 31 ಡೇಸ್ ಇತ್ತು ಅಂದರೆ 3 ಆಡ್ ಡೇಸ್ ಬರುತ್ತೆ, 30 ಡೇಸ್ ಇತ್ತು ಅಂದರೆ 2 ಆಡ್ ಡೇಸ್ ಬರುತ್ತೆ. ಅದೇ ಫೆಬ್ರವರಿಯಲ್ಲಿ 28, 29 ಡಿಪೆಂಡಿಂಗ್ ಆನ್ ರೆಸ್ಪೆಕ್ಟಿವ್ಲಿ 0 ಅಥವಾ 1 ಇರುತ್ತೆ. ಸೊ ಇದು ಆಡ್ ಡೇಸ್ ಕಾನ್ಸೆಪ್ಟು. ಅದರಲ್ಲಿ ಇನ್ನೊಂದು ಸಣ್ಣ ಟಾಪಿಕ್ ಇದೆ, ಅದನ್ನ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಪಾರ್ಟ್ 2 ಆಗಿ. ಸೊ ಒಂದೇ ದಿನ ಆದರೆ ತುಂಬ ಲೆಂತಿ ಆಗಿಬಿಡುತ್ತೆ, ಸೊ ನೋಡೋದಕ್ಕೂ ನಿಮಗೆ ಹಿಂಸೆ ಆಗ್ಬೋದು. ಸೊ ಅದಕ್ಕೋಸ್ಕರ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಆಡ್ ಡೇಸ್ದೇನೆ, ಬಟ್ ಇವಾಗ 1 ಇಯರಿಗೆ ಕಲ್ತ್ವಿ. ಅದೇ ಥರ ಈಗ 100 years 200 years 100 years ಕ್ವೆಶನ್ ಆಗಿದೆ. ಹೌ ಮೆನಿ ಕಾಮನ್ ಇಯರ್ಸ್ ಆರ್ ದೇರ್ ಇನ್ 100 years ಅಂತ ಒಂದು ಕ್ವೆಶನ್ ಆಗಿದೆ. ಸೊ ಅದಕ್ಕೋಸ್ಕರ ಅದೆಲ್ಲ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎವ್ರಿ 100 ಇಯರ್ಗೆ ಎವ್ರಿ 100 ಇಯರಲ್ಲಿ ನಿಮಗೆ ನಂಬರ್ ಆಫ್ ಕಾಮನ್ ಇಯರ್ ಎಷ್ಟಿರುತ್ತೆ ಅಂದರೆ 76 years ಇರುತ್ತೆ. ನಂಬರ್ ಆಫ್ ಲೀಪ್ ಇಯರ್ಸ್ ಎಷ್ಟಿರುತ್ತೆ ಅಂದರೆ
ಲೀಪ್ ಇಯರ್ಸು 24 ಇರುತ್ತೆ. ಲೀಪ್ ಇಯರ್ಸ್ 24 ಏನೋ ಅಂತ ನೀವು ನನಗೆ ಕ್ವಶನ್ ಕೇಳ್ಬೋದು. ಹೌದು, ಹೆಂಗೆ ಅಂತ ಹೇಳ್ತೀನಿ ನೋಡಿ. ಸೊ 1 to 100 ಅಂತ ತಗೊಂಡ್ರೆ 4 ಇಂದ ಸ್ಟಾರ್ಟ್ ಆಗುತ್ತೆ ಲೀಪ್ ಇಯರು. ಸೊ 4, 8, 12 ಹಾಗೆ ಕಂಟಿನ್ಯೂ ಆಗಿ ಅಪ್ ಟು 96 ತನಕ ಬರುತ್ತೆ. 96 ಆದಮೇಲೆ 100ಗೆ ಆ್ಯಕ್ಚುಲಿ ನಮಗೆ ಎಷ್ಟಾಗುತ್ತೆ ಅಂದರೆ ಈಗ 100/4 ಅಂತ ಮಾಡಿದ್ರೆ 25 ಬರುತ್ತೆ ನಮಗೆ ಆನ್ಸರ್. ಬಟ್ 25 ಇಯರ್ಸ್ ಅಲ್ಲ, ಯಾಕೆಂದರೆ 00 ಬಂದರೆ ನಮಗೆ ಸೆಂಚುರಿ ಇಯರ್ ಆಗುತ್ತೆ. ಸೆಂಚುರಿ ಇಯರ್ ಮಸ್ಟ್ ಬಿ ಡಿವಿಸಿಬಲ್ ಬೈ 400 ಆದರೆ ಮಾತ್ರ ನಮಗದು ಲೀಪ್ ಇಯರ್ ಆಗುತ್ತೆ. ಬಟ್ 100 ಡಿವಿಸಿಬಲ್ ಬೈ 400 ಈಸ್ ನಾಟ್ ಪಾಸಿಬಲ್. ಸೊ 100 ಈಸ್ ನಾಟ್ ಎ ಲೀಪ್ ಇಯರ್. ಅದನ್ನ ಬಿಟ್ಟರೆ ನಮಗೆ ಬರೋದು 24 ಇಯರ್ಸ್ ಮಾತ್ರ. ಸೊ ನಂಬರ್ ಆಫ್ ಲೀಪ್ ಇಯರ್ಸ್ ಇನ್ ಎ 100 year is 24, not 25. ಓಕೆನಾ? ನೆಕ್ಸ್ಟು ಈಗ ಗೊತ್ತಾಯ್ತಾ ನಿಮ್ಗೆ ಇಷ್ಟು ಗೊತ್ತಾಯ್ತು. ಸೊ ಇವಾಗ ನಾವು ಇದರಲ್ಲಿ ಏನು ಕಂಡುಹಿಡಿತಿದ್ವಿ, ಆಡ್ ಡೇಸ್ ಕಂಡುಹಿಡಿತಾ ಇದ್ವಿ. ಸೊ ಆಡ್ ಡೇಸ್ ಅಂದರೆ ನಂಬರ್ ಆಫ್ ಇಯರ್ಸ್ ಎಷ್ಟು ಅಂತ ಗೊತ್ತಾಯ್ತು. ಈಗ ನಂಬರ್ ಆಫ್ ಆಡ್ ಡೇಸ್ ಎಷ್ಟು ಅಂತ ಕಂಡುಹಿಡಬೇಕು. ಸೊ ಕಾಮನ್ ಇಯರ್ ನಮಗೆ ಇಲ್ಲಿ ಕಾಮನ್ ಇಯರು 76 ಇದೆ. ಕಾಮನ್ ಇಯರ್ ಅಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು 1 ಆಡ್ ಡೇ ಬರುತ್ತೆ ಅಂತ. ಸೊ ನಮಗೆ ಆನ್ಸರು 76 ಆಗಿರುತ್ತೆ. ಲೀಪ್ ಇಯರ್ ಅಲ್ಲಿ ನಮಗೆ 2 ಆಡ್ ಡೇಸ್ ಬರುತ್ತೆ. ಸೊ 2 ಆಡ್ ಡೇಸ್ ಅಂದ್ರೆ 24 ಇಂಟು 2. 24 ಇಂಟು 2 ಅಂದ್ರೆ ನಮಗೆ ಆನ್ಸರ್ 48 ಬರುತ್ತೆ. ಸೊ ಟೋಟಲ್ ಮಾಡಿದ್ರೆ ನಮಗೆ 124 ಬರುತ್ತೆ. ಓಕೆ, 124 ನಮಗೆ ಆಡ್ ಡೇಸ್ ಬೇಕು ಅಂದರೆ 124/7 ಮಾಡಬೇಕು. 124/7 ಮಾಡಿದಾಗ 17 ನಮಗೆ ಉಳಿಯೋದು 5 ಉಳಿಯುತ್ತೆ. ನಂಬರ್ ಆಫ್ ಆಡ್ ಡೇಸ್ ಇಸ್ ಈಕ್ವಲ್ ಟು 5. ಇನ್ 100 years ನಂಬರ್ ಆಫ್ ಆಡ್ ಡೇಸ್ ಇಸ್ ಈಕ್ವಲ್ ಟು 5 ಆಗಿರುತ್ತೆ. ಓಕೆ, 100 yearsಗೆ ನಂಬರ್ ಆಫ್ ಆಡ್ ಡೇಸ್ 5 days ಆಗಿರುತ್ತೆ. ಸೊ ಅದೇ 200 yearsಗೆ ನಂಬರ್ ಆಫ್ ಆಡ್ ಡೇಸ್ ಎಷ್ಟಾಗುತ್ತೆ ಅಂದರೆ 100 years 5 ಅಂದರೆ ಇನ್ನೂ 100 years ಅಂದರೆ +5 ಆಗುತ್ತೆ. ಸೊ 100 + 10 +5 ಆಗುತ್ತೆ. ಅಲ್ಲಿಗೆ 10/7 ಆಡ್ ಡೇಸ್ ಕಂಡುಹಿಡಿಬೇಕಂದ್ರೆ +7 ಆಯಿತು. 1 ಉಳಿಯೋದು 3. ಸೊ ನಂಬರ್ ಆಫ್ ಆಡ್ ಡೇಸ್ ಇಸ್ ಈಕ್ವಲ್ ಟು 3 ಆಗಿರುತ್ತೆ. ನೆಕ್ಸ್ಟ್ ಹಂಗೆ 300 yearsಗೆ 5 + 5 + 5 15 ಆಗುತ್ತೆ. 15/7 ಉಳಿಯೋದು 1 ಆಡ್ ಡೇ. ಇದೇ ಥರ 400 yearsಗೆ 5 + 5 + 5 is equal to 400 yearsಗೆ ಅಂದರೆ ಲೀಪ್ ಇಯರ್ ಆಯಿತು, +1 ಡೇ ಎಕ್ಸ್ಟ್ರಾ ಆಗುತ್ತೆ. ಸೊ +1 ಅಂದರೆ 21/7 ಆಗುತ್ತೆ. 7 3 21 ಕಂಪ್ಲೀಟ್ಲಿ ಡಿವೈಡ್ ಅಂದರೆ 0 ರಿಮೈಂಡರ್ ಅಂದರೆ 0 ಆಡ್ ಡೇಸ್ ಇರುತ್ತೆ. ಸೊ 100 yearsಗೆ 5 ಆಡ್ ಡೇಸ್ ಆದರೆ 200 yearsಗೆ 3 ಆಡ್ ಡೇಸ್, 300 yearsಗೆ 1 ಆಡ್ ಡೇಸ್ ಮತ್ತು 400 yearsಗೆ 0 ಆಡ್ ಡೇಸ್ ಇರುತ್ತೆ. ಸೊ ಇದು ನಿಮಗೆ ಗೊತ್ತಾಗಬೇಕಾಗಿರೋವಂಥದ್ದು. ಇದೇನೇನು ಟ್ರಿಕ್ಸ್ ಮತ್ತು ಫಾರ್ಮುಲಾಸ್ ಇದೆಯೋ ಇದನ್ನು ನಾನು ಚಾಪ್ಟರ್ ಎಂಡಲ್ಲಿ ಶಾರ್ಟ್ಕಟ್ ಮತ್ತು ಟ್ರಿಕ್ಸ್ ಅಂತ ಸಪ್ರೇಟಾಗಿ ಒಂದು ಫುಲ್ಲು ನಾನೇ ಟೈಪ್ ಮಾಡಿ ಹಾಕ್ತೀನಿ, ಶಾರ್ಟ್ಕಟ್ ಮತ್ತು ಟ್ರಿಕ್ಸ್ ಅಂತ. ಅವಾಗ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಇವಾಗ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ನೀವು ಇವತ್ತಿಗೆ ಇಷ್ಟು ಕಾನ್ಸೆಪ್ಟ್ ಸಾಕು. ಇನ್ನೊಂದು ನಾನು ಪಾರ್ಟ್ 2 ಆಗಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಮೋರ್ ರೀಸನಿಂಗ್ ಟ್ರಿಕ್ಸು ಶಾರ್ಟ್ಕಟ್ಸ್ ಕ್ಲಾಸ್ ಎಲ್ಲದಕ್ಕೂ ರಾಗ ಲರ್ನಿಂಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ.